दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ನಾವು ಹಿಂದಿಯನ್ನು ಕಲಿತಾ ಇದ್ದೀವಿ. ಇವತ್ತು ನಾವು 10ನೇ ಪಾಠದಲ್ಲಿದ್ದೀವಿ. ಸೊ ಈ 9 ದಿನಗಳಿಂದ ಏನು ಕಲ್ತಿದ್ದೀವಿ ಅದರಿಂದ ನಾವು ಕೆಲವು ಪ್ರಶ್ನೆಗಳನ್ನು ಮಾಡ್ಬೋದು. ಆವಾಗ ನಮಗೆ ಅದು ಹಿಂದಿ ಅರ್ಥ ಆಗಿದೆಯಾ ಇಲ್ವಾ, ಸೆಂಟೆನ್ಸ್ ಮಾಡೋದು ಕ್ಯಾ ಹಮ್ ವಾಕ್ಯ ಬನಾ ಸಕ್ತೆ ಹೇ ಯಾ ನಹಿ, ಅದು ನಮಗೆ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಏನು ಕಲ್ತಿದ್ದೀವಿ ಅದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಕೆಲವು ಪ್ರಶ್ನೆಗಳನ್ನು ಬೇಸಿಕ್ ಆಗಿ ಡೈಲಿ ಯೂಸ್ ಮಾಡುವಂಥ ಕೆಲವು ಕ್ವೆಶ್ಚನ್ಸ್ಗಳನ್ನು ನಾನು ಇಲ್ಲಿ ಪ್ರಶ್ನೆಗಳನ್ನು ಕೆಲವು ವಾಕ್ಯಗಳನ್ನು ನಾನು ಇಲ್ಲಿ ಹಾಕಿದ್ದೀನಿ. ಸೊ ಅದನ್ನು ನಾವೀಗ ಹಿಂದಿನಲ್ಲಿ ಹೇಗೆ ಮಾಡ್ಬೋದು ಈ 7-9 ದಿನದ ನಾಲೆಡ್ಜನ್ನು ಯೂಸ್ ಮಾಡಿಕೊಂಡು ನೋಡೋಣ ಬನ್ನಿ. ಸೊ ಆಯ್ಯೇ ಏಕೆ ಕರ್ಕೆ ದೇಖೆಂಗೆ. ಈಗ ನೀನು ಯಾರು ಅಂತ ನಮ್ಮನ್ನು ಕೇಳಿದರೆ ಅಥವಾ ನಾವು ಬೇರೆಯವ್ರನ್ನ ಹಿಂದಿನಲ್ಲಿ ಕೇಳಬೇಕಾದ್ರೆ ನೀನು ಯಾರು ಅಂತ ನಾವು ಕೇಳಬೇಕು. ಬೇಸಿಕ್ ಕಾನ್ಸೆಪ್ಟ್ ನಮಗೆ ಗೊತ್ತಾಗಿದೆ. ನೀನು ಅನ್ನೋದಕ್ಕೆ ತುಮ್ ಅಂಥೇಳಿ. ಸೊ ತುಮ್ಮಿಂದ ಸೆಂಟೆನ್ಸ್ ಸ್ಟಾರ್ಟ್ ಆದರೆ ಎಂಡ್ ಆಗಬೇಕಾದ್ರೂ ಹೋ ಅನ್ನೋದು ಗೊತ್ತಾಗಿದೆ. ಸೊ ಯಾರು ಅನ್ನೋದಕ್ಕೂ ಹೇಳಿದ್ದೀನಿ ಆಲ್ರೆಡಿ. ಸೊ ಈ ಮೂರನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ, ಇವತ್ತು ಒಂದು ಸೆಂಟೆನ್ಸ್ ಮಾಡೋಣ. ಈಗ ವಾಕ್ಯ ಬನಾಯಂಗೆ. ನೀನು ಯಾರು, ನೀನು ತುಮ್, ಕೌನ್. ಯಾರು ಅನ್ನೋದಕ್ಕೆ ಕೌನ್ ಆಲ್ರೆಡಿ ಹೇಳಿದ್ದೀನಿ. ತುಮ್ ಕೌನ್ ಹೋ, ತುಮ್ಮಿಂದ ಸ್ಟಾರ್ಟ್ ಆಗಿದೆ, ಹೋ ಇಂದ ಎಂಡ್ ಆಗಿದೆ. ಸೊ ತುಮ್ ಕೌನ್ ಹೋ, ನೀನು ಯಾರು. ನೀನು ಯಾರುಗೆ ಹಿಂದಿನಲ್ಲೇನು, ನೀವು ಯಾರನ್ನಾದ್ರೂ ಕೇಳಬೇಕಾ. ಅಗರ ಪೂछना चाहते हैं तो कैसे पूछते हैं, ತುಮ್ ಕೌನ್ ಹೋ, ನೀನು ಯಾರು ಅಂತ ಕೇಳ್ತೀರಾ. ಈಗ ನಾವು ಎಲ್ಲರನ್ನು ನೀನು ಅಂತ ಹೇಳೋಕ್ಕಾಗಲ್ಲ. बड़ों के लिए आदर देना है, तब हमें क्या करना पड़ता है, आप का प्रयोग करना है. आपನ ಯೂಸ್ ಮಾಡಬೇಕಾಗುತ್ತೆ. ಆವಾಗ ನೀವು ಯಾರು ಅಂತ ಕೇಳಬೇಕಾ. ನೀವು ಅನ್ನೋದಕ್ಕೆ ಆಪ್ ಯೂಸ್ ಮಾಡಿ, ಆಲ್ರೆಡಿ ಗೊತ್ತಾಗಿದೆ. ಆಪ್ ಕೌನ್, ಕೌನ್ ಅನ್ನೋದು ಕಾಮನ್ ಆಗಿರುತ್ತೆ, ಏನು ಚೇಂಜಸ್ ಆಗಲ್ಲ. ಆಪ್ ಕೌನ್ ಹೇ, ಆಪ್ ಕೌನ್ ಹೇ. ನೀವು ಯಾರು ಹಿಂದಿ ಮೇ ಕೈಸೆ ಬೋಲ್ತೆ ಹೇ, ಆಪ್ ಕೌನ್ ಹೇ, ಆಪ್ ಕೌನ್ ಹೇ ಅಂತ ನಾವು ಬೇರೆಯವ್ರನ್ನ ನಮಗೆ ಯಾರೋ ಬರ್ತಾರೆ ಕೇಳಬೇಕಾದ್ರೆ ತುಮ್ ಕೌನ್ ಹೋ ಅಂತ ಕೇಳಿದರೆ ನೀನು ಯಾರು ಅಂತ ಕೇಳೋಕ್ಕಾಗಲ್ಲ. ಸೊ ರೆಸ್ಪೆಕ್ಟ್ ಕೊಡಬೇಕಾದ್ರೆ ಸಿಂಗಲ್ ಇದ್ರೂ ನಾವೇನು ಮಾಡ್ತೀವಿ, ಆಪ್ ಕಾ ಪ್ರಯೋಗ ಕರ್ತೆ ಹೇ. ಸೊ ಆಪ್ ಕೌನ್ ಹೇ, ನೀವು ಯಾರು, ಆಪ್ ಕೌನ್ ಹೇ. ನೆಕ್ಸ್ಟು ಇವನು ಯಾರು ಅಥವಾ ಇವಳು ಯಾರು ಅಂತ ಕೇಳಬೇಕು. ಇವನು ಅಥವಾ ಇವಳು ಯಾವುದಾದ್ರೂ ಆಗ್ಬೋದು. ಸೊ ಎರಡಕ್ಕೂ ಒಂದೇ ಥರದ ವಾಕ್ಯ ಬರುತ್ತೆ. ಇವನು ಇವಳು ಎರಡಕ್ಕೂ ಒಂದೇ ಅಂತ ಹೇಳಿದ್ದೀನಿ. ಅದಕ್ಕೆ ಏನು ಮಾಡಿ, ಕೌನ್, ಯಹ ಕೌನ್ ಹೇ. ಇವನು ಇಲ್ಲಿ ಡಾಟ್ ಕೊಡ್ತಾ ಇಲ್ಲ ಯಾಕಂದರೆ ಸಿಂಗ್ಯುಲರ್ ಅಂತ ಹೇಳಿ. ಸೊ ಇವನು ಯಾರು, ಯಹ ಕೌನ್ ಹೇ. ಇವಳು ಯಾರು, ಯಹ ಕೌನ್ ಹೇ. ಎರಡಕ್ಕೂ ಸೇಮ್ ಸೆಂಟೆನ್ಸ್ ಬರುತ್ತೆ. ಸೊ ನಿಮಗೆ ಯಾವ್ದು ನೋಡಿ, ಯಹ ಬಂದಾಗ ಹೈ ಬರುತ್ತೆ, ಆಪ್ ಬಂದಾಗ ಹೈ, ತುಮ್ ಬಂದರೆ ಹೋ, ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಸೆಂಟೆನ್ಸ್ಗಳು ಕ್ವೆಶ್ಚನ್ಸನ್ನು ಮಾಡಿರೋದು. ಸೊ ಇವನು ಯಾರಾಯ್ತಾ. ಸೊ ಇವನು ಅಂತ ಎಲ್ರಿಗೂ ಹೇಳೋಕ್ಕಾಗತ್ತಾ, ಇವನು ಇವಳು ಹೇಳೋಕ್ಕಾಗಲ್ಲ. ಸಿಂಗ್ಯುಲರ್ ಇದ್ದಾಗ ಮಾತ್ರ ಹೇಳ್ತೀವಿ. ಕೆಲವು ಟೈಮಲ್ಲಿ ನಾವೇನು ಮಾಡಬೇಕಾಗುತ್ತೆ, ಬಹುವಚನದ ರೂಪದಲ್ಲಿ ಹೇಳಬೇಕಾಗುತ್ತೆ. ಸಿಂಗ್ಯುಲರ್ ಇದ್ದರೂ ಬಹುವಚನ ಹೇಳಬೇಕು ರೆಸ್ಪೆಕ್ಟಿಗಾಗಿ ದೊಡ್ಡವರಿಗೆ. ಆವಾಗ ಇವರು ಅಂತ ಕೇಳ್ತೀನಿ. ಇವರು ಯಾರು, ಯಾರೋ ಬಂದರು, ಇವ್ರು ಯಾರು, ಅಲ್ಲಿದ್ದಾರಲ್ಲ ಇವ್ರು ಯಾರು ಅಂತ ಕೇಳಬೇಕಾ. ಆವಾಗ ಏ ಕೌನ್ ಹೇ, ಏ ಕೌನ್ ಹೇ, ಇವರು ಯಾರು. ನೋಡಿ, ಯಹ ಕೌನ್ ಹೇ, ಇವನು ಯಾರು ಅಥವಾ ಇವಳು ಯಾರು. ಏ ಕೌನ್ ಹೇ, ಇವರು ಯಾರು. ಈಗ ಹತ್ತಿರ ಇದ್ದರೆ ಇವನು ಇವಳು ಇವರು ಆಯಿತು. ದೂರ ಇದ್ದಾಗ ವಹ್ ಅಲ್ವಾ. ಸೊ ಅವನು ಯಾರು ಅಥವಾ ಅವಳು ಯಾರು, वह कौन है, वह कौन है, वह लड़का है. ಏನಾದರೂ ಆನ್ಸರ್ ಬರ್ಬೋದು. ವಹ ಭಾಯಿ ಹೇ, ವಹ ಬೆಹನ್ ಹೇ, ವಹ ದೋಸ್ತ್ ಹೇ, ಏನಾದರೂ ಬರ್ಬೋದು. ವಹ ಕೌನ್ ಹೇ, ಅವರು ಯಾರು ಅಂತ ಕೇಳಬೇಕಾದ್ರೆ ವಹ ಏಕವಚನ ಆದರೆ ವೇ ಅನ್ನೋದು ಬಹುವಚನ ಬರುತ್ತೆ. ಅವರಿಗೆ ವೇ ಕೌನ್, ವೇ ಕೌನ್ ಹೇ, ವೇ ಕೌನ್ ಹೇ. ನೋಡಿ ಎಷ್ಟು ಈಸಿ ಆಯಿತು. ನೀನು ಯಾರು, ತುಮ್ ಕೌನ್ ಹೋ. ನೀವು ಯಾರು, ಆಪ್ ಕೌನ್ ಹೇ. ಇವನು ಯಾರು ಅಥವಾ ಇವಳು ಯಾರು, ಯಹ ಕೌನ್ ಹೇ. ಇವರು ಯಾರು, ಯೇ ಕೌನ್ ಹೇ. ಹಾಗೆ ಅವನು ಯಾರು, ವಹ ಕೌನ್ ಹೇ. ಅವರು ಯಾರು, ವೇ ಕೌನ್ ಹೇ. ಸಿಂಪಲ್ ಆಗಿ ನಾವು ಮಾಡಿಬಿಟ್ಟಿದ್ದೀವಿ. ಸೊ ಇದು ನಿಮಗೆ ಕ್ಲಿಯರ್ ಆಯಿತು. ಈಗ ನೋಡೋಣ. ಈಗ ನಿನ್ನೆ ಹೇಳಿದ್ದ ಕ್ಲಾಸಲ್ಲಿ ಏನು ಕಾ, ಕೆ, ಕಿ ಯೂಸ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಅದು ರಾ, ರೇ, ರಿ ಹಾಗೆ ಹೇಗೆ ಕನ್ವರ್ಟ್ ಆಗುತ್ತೆ ಅದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ನಿನ್ನ ಹೆಸರೇನು ಅಂತ ಕೇಳಬೇಕು. ನೀನು ತುಮ್, ನಿನ್ನ ಆಗಬೇಕಾದ್ರೂ ತುಮ್ ಮತ್ತು ಕಾ ಸೇರುತ್ತೆ, ತುಮ್ಹಾರ ಆಗುತ್ತೆ.
ತುಮ್ಹಾರ. ನಾಮ್ ಹೆಸರುಗೆ ನಾಮ್ ಅಂತ ಹೇಳ್ತೀವಿ, ಅದು ಪುಲ್ಲಿಂಗ ಶಬ್ದ. ಹಾಗಾಗಿ ಎಲ್ಲವಲ್ಲೂ ತುಮ್ಹಾರ, ಆಪ್ಕಾ, ಇಸ್ಕಾ ಅಂತಾನೆ ಬರುತ್ತೆ. ಅಲ್ಲಿ ಈ ಕಾರ ಎಲ್ಲೂ ಬರೋಲ್ಲ, ಏಕಾರ ಬರೋದಿಲ್ಲ. ಸೊ ಇಲ್ಲಿ ಏನು ಮಾಡಬೇಕು, ನಿನ್ನ ಹೆಸರೇನು, ತುಮ್ಹಾರ. ನೋಡಿ, ತುಮ್ ಪ್ಲಸ್ ಕಾ ತುಮ್ಹಾರ. ನಾಮ್ ಕ್ಯಾ ಹೇ, ತುಮ್ಹಾರ ನಾಮ್ ಕ್ಯಾ ಹೇ. ನಿನ್ನ ಹೆಸರೇನು, ವಾಟ್ ಈಸ್ ಯುವರ್ ನೇಮ್. ಹಿಂದಿ में कैसे पूछते हैं, तुम्हारा नाम क्या है. ಸೊ ಈಗ ನಾವು ರೆಸ್ಪೆಕ್ಟಿಗೆ ನೀವು ಅಂತ ಹೇಳಬೇಕಂತ, ಅದಕ್ಕೆ ನಿಮ್ಮ ಕೇಳ್ತೀವಿ. ಅವಾಗ ಏನಾಗುತ್ತೆ, ಆಪ್ಕಾ, ನಿಮ್ಮ, ನೀವು, आप प्लस का आपका, आपका नाम क्या है. आपका नाम क्या है ಮುಂದಿಂದು ಸೇಮ್ ಬರುತ್ತೆ ನೋಡಿ ಎಲ್ಲದಕ್ಕೂ. ಜಸ್ಟ್ ಇದನ್ನು ಮಾತ್ರ ಕಲ್ತ್ಕೊಂಡ್ರೆ ಸಾಕು, ಮುಂದೆ ಕಾಮನ್ ಬರ್ತಾ ಇದೆ. ತುಮ್ಹಾರ ನಾಮ್ ಕ್ಯಾ ಹೇ, ನಿನ್ನ ಹೆಸರೇನು. ಆಪ್ಕಾ ನಾಮ್ ಕ್ಯಾ ಹೇ, ನಿಮ್ಮ ಹೆಸರೇನು. ಓಕೆ, ಇವನ ಹೆಸರೇನು. ಇವನು ಅನ್ನೋದಕ್ಕೆ ಯಹ ಗೊತ್ತಿದೆ, ಯಹ ಮತ್ತೆ ಕಾ, ಇಸ್ಕಾ. ಇಸ್ಕಾ, ಇಸ್ಕಾ ನಾಮ್ ಕ್ಯಾ ಹೇ, ಇವನ ಹೆಸರೇನು. ಇವಳ ಹೆಸರೇನು, ಇಸ್ಕಾ ನಾಮ್ ಕ್ಯಾ ಹೇ. ಎರಡಕ್ಕೂ ಸೇಮ್ ಬರುತ್ತೆ, ಇವಳ ಅಥವಾ ಇವನ. ಇಸ್ಕಾ ನಾಮ್ ಕ್ಯಾ ಹೇ. ಸೊ ಇವನು ಬೇಡ, ನಾವು ಇವರ ಅಂತ ಕೇಳಬೇಕಾದ್ರೆ, ಇವರು ಅನ್ನೋದಕ್ಕೆ ಏಗೆ ಕಾ ಸೇರುತ್ತೆ, ಇನ್ಕಾ. ನೋಡಿ ಡಿಫ್ರೆನ್ಸ್, ಇಲ್ಲಿ ಸಾ ಇದೆ, ಇಲ್ಲಿ ನಾ ಇದೆ. ಇನ್ಕಾ ನಾಮ್ ಕ್ಯಾ ಹೇ, ಇವರ ಹೆಸರೇನು. ಇನ್ಕಾ ನಾಮ್ ಕ್ಯಾ ಹೇ. ಹಾಗೆ ಅವನ ಹೇಳಬೇಕಾದ್ರೆ ಇಸ್ಕಾ ಆಗಿದ್ದು, ಅವನ ಅನ್ಕೂಡಲೇ ಏನಾಗಬೇಕು, ಉಸ್ಕಾ ಆಗಬೇಕು. ನೆನ್ನೆ ಹೇಳಿದ್ದೀನಲ್ವಾ, ಉಸ್ಕಾ ಅವನ ಅಥವಾ ಅವಳ. ಉಸ್ಕಾ ನಾಮ್ ಕ್ಯಾ ಹೇ. ಈಗ ಅವರ ಹೇಳಬೇಕಾದ್ರೆ ಇವರಾಗೆ ಏನು ಹೇಳಿದ್ರಿ, ಇನ್ಕಾ ಹೇಳಿದ್ರಿ. ಅವರಾಗೆ ಏನು ಹೇಳಬೇಕು, ಉನ್ಕಾ ಹೇಳ್ತೀರಾ. ವೆರಿ ಸಿಂಪಲ್. ಉನ್ಕಾ, ಉನ್ಕಾ ನಾಮ್ ಕ್ಯಾ ಹೇ. ಯಾಕಂದರೆ ಇಲ್ಲಿ ಕಾಮನ್ ಆಗಿ ಬರೆದಿದ್ದೀನಿ, ಸೊ ನಿಮಗೆ ಅದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಸೆಂಟೆನ್ಸ್ಗಳನ್ನು ಈಸಿಯಾಗಿ ಮಾಡ್ಬೋದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ನಿಮಗೆ ಬೇಸಿಕ್ಸ್ ಎಲ್ಲ ಗೊತ್ತಿರಬೇಕು. ಮೈ, ಹಮ್, ತೂ, ತುಮ್, ಆಪ್, ಯಹ್, ಯೇ, ವಹ್, ವೇ ಒಂದು ಗೊತ್ತಿರಬೇಕು. ಮೈ ಹೂ, ಹಮ್ ಹೇ, ತೂ ಹೇ, ತುಮ್ ಹೋ, ಆಪ್ ಹೇ, ಯಹ್ ಹೇ, ಯೇ ಹೇ, ವಹ್ ಹೇ, ವೇ ಹೇ. ಇಷ್ಟು ಗೊತ್ತಿರಬೇಕು. ಮತ್ತು ಪ್ರಶ್ನೆ ಮಾಡೋದಕ್ಕೆ ಸವಾಲ್ ಕರ್ನೆ ಕೆ ಲಿಯೆ ಏನೇನು ಯೂಸ್ ಮಾಡ್ತಿದ್ದೀವಿ, ಯಾರು, ಕೌನ್, ಯಾಕೆ, ಕ್ಯೂ, ಯಾವಾಗ, ಕಬ್, ಎಲ್ಲಿ, ಕಹಾ, ಏನು, ಕ್ಯಾ, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಸೊ ಇದೆಲ್ಲನೂ ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೆ ಹಿಂದಿನ ಇನ್ನೂ ಬೇಗ ಕಲಿಬೇಕಾದ್ರೆ, ಈಗ ಆಲ್ರೆಡಿ ನಾನು ಒಂದು 21 ಡೇಸ್ ಕ್ಲಾಸ್ ಮಾಡಿ ನಾನು ವೀಡಿಯೋಸ್ ಹಾಕಿದ್ದೀನಿ, 21 ಡೇಸ್ ಕ್ಲಾಸ್ ಟು ಲರ್ನ್ ಹಿಂದಿ ಅಂತ. ಅದನ್ನು ನೋಡಿ, ಈ ಎಲ್ಲ ವೀಡಿಯೋಗಳನ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಈ ವಿಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಅಥವಾ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದರೆ ರೆಗ್ಯುಲರ್ ಆಗಿ ಹಿಂದಿಯನ್ನು ಕಲಿಯೋದಕ್ಕೆ ಇದು ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ. ನಾಳೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ನಮಸ್ತೆ.